ಸುದ್ದಿಗೋಷ್ಠಿಯನ್ನ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸೋಮನಾಥ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬಸವರಾಜ್ ಪವಾರ್ ಅವರೇ, ರಾಜಶೇಖರ್ ನಾಗಮೂರ್ತಿ ಅವರೇ, ಜ್ಞಾನೇಶ್ವರ್ ಪಾಟೀಲ್ ಅವರೇ, ಚೌಧರಿ ಅವರೇ ಹಾಗೂ ಮಾಧ್ಯಮದ ಮಿತ್ರರೇ, ಜಿಲ್ಲೆಯ ಜನತೆ ಅದು ಮಠಾಧೀಶರಾಗಿರ್ಬೋದು, ಯಾವುದೇ ರಾಜಕೀಯ ಪಕ್ಷದಾಗಿರ್ಬೋದು, ಪ್ರತಿಯೊಬ್ಬನ ನಾಗರಿಕನಿಗೆ ರೈತ ಬೆಳೆದಂತ ಬೆಳೆಗಳನ್ನ ಆಹಾರವಾಗಿ ಸ್ವೀಕಾರ ಮಾಡುವಂತ ಎಲ್ಲರನ್ನ ಕುರಿತು ನಾನು ಇವತ್ತ ರೈತರ ಸಮಸ್ಯೆಗಳು ಯಾವ ರೀತಿ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಿಮ್ಮೆದುರಿಗೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಜಿಲ್ಲೆಯ ಸರ್ಕಾರದಲ್ಲಿರುವಂತ ಮಂತ್ರಿಗಳು, ಸಹಕಾರ ಕ್ಷೇತ್ರದಲ್ಲಿರುವಂತ ಸಂಸ್ಥೆಗಳ ಅಧ್ಯಕ್ಷರು, ಅವರ ಹೇಳಿಕೆಗಳು ಮತ್ತು ನಡವಳಿಕೆಗಳು ಸೌ ಚುವೆ ಖಾಕೆ ಹಜ್ಕು ಗಯೆ, ಬಿಲ್ಲಿ ಹಜ್ಕು ಗಯೆ ಅನ್ನುವಂಥ ರೀತಿಯಲ್ಲಿ ಇವತ್ತು ನಡವಳಿಕೆ ಇದೆ. ಮತ್ತು ಇವತ್ತ ಒಂದೇ ಕುಟುಂಬ ರಾಜಕಾರಣದಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಸಾಚಾ ಕಂಪನಿ ತರ ಇವತ್ತು ಅವ್ರು ಬಿಹೇವ್ ಮಾಡ್ಲತ್ತಾರೆ. ಸಾಚಾ ಕಂಪನಿ, ಆ ಕಂಪನಿಯ ಸದಸ್ಯರು ಯಾರಂದ್ರ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರು, MGSSK ಮತ್ತು DCC ಬ್ಯಾಂಕಿನ ಅಧ್ಯಕ್ಷರಾದಂತಹ ಅವರ ಸ್ವಂತ ಸಹೋದರ ಅಮರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅವರ ಮಗ ಸಂಸದ ಸಾಗರ್ ಖಂಡ್ರೆ. ನರೇಂದ್ರ ಮೋದಿಯವರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ರೈತರಿಗಾಗಿ ನಮ್ಮ ಜಿಲ್ಲೆಗೆ 600 ಕೋಟಿಗೂ ಹೆಚ್ಚು ಫಸಲ್ ಬಿಮಾ ಯೋಜನೆ ಮುಖಾಂತರ ಪರಿಹಾರವನ್ನು ಕೊಟ್ಟಿದೆ. ಅನೇಕ ಸಂದರ್ಭಗಳಲ್ಲಿ ಈಶ್ವರ್ ಖಂಡ್ರೆ ಅವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಟೀಕಿಸಿದ್ದಾರೆ, ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ 20 ಸಹೋದರ DCC ಬ್ಯಾಂಕ್ ಅಧ್ಯಕ್ಷ ಎಲ್ಲರೂ ಸೇರಿ ಆ ಕುಟುಂಬವೇ ರೈತರ ಹೆಸರು ಮೇಲೇನೆ ರಾಜಕೀಯ ಮಾಡಿದೆ, ರಾಜಕೀಯ ಅಧಿಕಾರವನ್ನು ಅನುಭವಿಸಿದ್ದಾರೆ. ಇವತ್ತು ಜಿಲ್ಲೆಯ ರೈತರನ್ನ ಶೋಷಣೆ ಮಾಡಬೇಕು, ಜಿಲ್ಲೆಯ ರೈತರನ್ನ ಜೀತಾಳಿಗೆ ಮಾಡಬೇಕು ಅನ್ನುವಂತ ಹೀನ ಮನಸ್ಥಿತಿಯಿಂದ ಇವತ್ತು ಸಂಪೂರ್ಣವಾಗಿ ರೈತರ ಹಿತವನ್ನ ಕಾಪಾಡುವಂತ ಜನಪ್ರತಿನಿಧಿಗಳಾಗಿರ್ಬೇಕು, ಅದನ್ನ ಇವತ್ತು ಸಂಪೂರ್ಣವಾಗಿ ಮರೆತು ರೈತರಿಗೆ ಇವತ್ತು ಕಂಗಾಲಾಗಿ ಮಾಡ್ತಾ ಇದ್ದಾರೆ. ಬಂಧುಗಳು, ಮೊನ್ನೆ DCC ಬ್ಯಾಂಕ್ ಅಧ್ಯಕ್ಷ ಪತ್ರಕರ್ತರನ್ನ ಸಮ್ಮುಖದಲ್ಲಿ ಮಾತುಗಳನ್ನು ಆಡ್ತಾರೆ. ಬಹಳ ಸಾಚಾಗಿ ನಾನು DCC ಬ್ಯಾಂಕ್ ಅನ್ನ ಸುಧಾರಿಸಬೇಕಂತ ಇದ್ದೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾವ ರೀತಿ ಸುಧಾರಿಸ್ತೀರಿ ನೀವು? ಇವತ್ತು 49% NP ಆಗಿದೆ. ಸುಮಾರು 3 ತಿಂಗಳಿನಿಂದ ಅಲ್ಲಿರಂತ ಎಂಪ್ಲಾಯಿಗಳಿಗೆ ಏನು ಸ್ಯಾಲರಿ ಕೊಟ್ಟಿಲ್ಲ. ಇವತ್ತು 5 ಲಕ್ಷ ಜನ ನಿಮ್ಮ ಸದಸ್ಯರ ಅಂತ ಹೇಳ್ಕೊಳ್ತೀರಿ. ನಿನ್ನೆ ಒಂದು ನೀವು ಆರ್ಡರ್ ಅನ್ನು ಹೊರಡಿಸಿದೆ DCC ಬ್ಯಾಂಕ್ ಮುಖಾಂತರ, ನಾವು ರೈತರ ವಿಮೆಯನ್ನ ಕಟ್ಟುವುದಿಲ್ಲ, ನಿಮ್ಗೆ ಇಷ್ಟ ಬಂದ್ರೆ ಕಟ್ಕೋರಿ ಅಥವಾ ಬಿಡ್ರಿ ಅಂತ.
ಎಷ್ಟು ಬೇಜವಾಬ್ದಾರಿತನದ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರ ನಡವಳಿಕೆ. ಇದು ಇಡೀ ಜಿಲ್ಲೆಯ ಜನತ ಸೂಕ್ಷ್ಮವಾಗಿ ಗಮನಿಸಬೇಕು. ಮುಂಬರುವಂತಹ ದಿನಗಳಲ್ಲಿ ಸಂಘರ್ಷವನ್ನ ಮಾಡಿದಾಗ ಮಾತ್ರ ಎಲ್ಲರ ಬದುಕು ಬಿಡ್ತದೆ. ಬ್ಯಾಂಕಿನ ಕೇವಲ 10 ರೂಪಾಯಿ ಮಾತ್ರ ಪ್ರತಿ ರೈತನಿಗೆ 10 ರೂಪಾಯಿ ಕೊಡ್ಲಕ್ಕಾಗಲ್ಲ. ಅಸಹಾಯಕತೆ ತೋರಿ ಇವತ್ತು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಬಹಳ ಸಾಚೆ ಅಂತ ತಿಳ್ಕೊಂಡು ಹೇಳ್ತಾರೆ, ಕಳೆದ 2 ವರ್ಷಗಳಿಂದ ಸಾಲ ಕಟ್ಟಲಿಲ್ಲ. ಅಧ್ಯಕ್ಷ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ಬರು ಜನರಿಗೆ ಉತ್ತರವನ್ನು ಕೊಡಬೇಕು. ಆ ಫ್ಯಾಕ್ಟರಿ ಸರ್ಫಾಸಿ ಆಕ್ಟ್ ಬಂದ ಮೇಲೆ ಹೋದ ವರ್ಷ ಡಿಸಿಸಿ ಬ್ಯಾಂಕಿಗೆ 1 ಟೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ. ಡಿಸಿಸಿ ಬ್ಯಾಂಕಿಗೆ ಎಂಜಿಎಸ್ಎಸ್ಗೆ 1 ಟೈಮ್ ಸೆಟಲ್ಮೆಂಟ್ ಮಾಡಿಕೊಳ್ಳೋದ್ರಿಂದ 75 ಕೋಟಿ ಲಾಸ್ ಅನ್ನ ಮಾಡ್ತಾರೆ. ಎಂಜಿಎಸ್ಎಸ್ಗೆ ಲಾಭ ಪಡ್ಕೋಬೇಕು, ಡಿಸಿಸಿ ಬ್ಯಾಂಕ್ನಿಂದ ಲಾಸ್ ಮಾಡಬೇಕು. ಮತ್ತೆ ಕಳೆದ 3-4 ತಿಂಗಳ ಹಿಂದೆ ಎಂಜಿಎಸ್ಎಸ್ಕೆಯಲ್ಲಿ ರೈತರಿಂದ 160 ಕೋಟಿ ಶೇರನ್ನ ಸಂಗ್ರಹಿಸಿದ್ದೀರಿ. ಎಷ್ಟು ರೈತ ಇದ್ದಾರೆ? 160 ಕೋಟಿ ರೈತರು ನಿಜವಾಗಿ ಕೊಟ್ಟಿದ್ದಾರೆ ನಿಮ್ಮ ಆತ್ಮಸಾಕ್ಷಿಗಾಗಿ ಅನ್ನುವಂಥದ್ದನ್ನ ನಿಮ್ಮ ಸಾಚತನ ಈ ಜಿಲ್ಲೆಯ ಜನತೆಗೆ ತೋರಿಸಬೇಕು. ಜಿಲ್ಲೆಯ ಮಠಾಧೀಶರೇ, ಎಲ್ಲ ಎಪಿಎಂಸಿಗಳಲ್ಲಿ ವ್ಯವಹಾರ ಮಾಡುವಂತ ಎಲ್ಲ ಆಡಳಿತದಾರರೇ, ರೈತರಿಗೆ ಸಂಬಂಧಪಟ್ಟಂತ ಎಲ್ಲ ಉದ್ಯಮಿದಾರರೇ, ರೈತ ಬಂಧುಗಳೇ, ರೈತ ಮುಖಂಡರೇ, ಸಾರ್ವಜನಿಕರೇ, ದಿನ ದಿನಕ್ಕ ರೈತರ ಕ್ಷೇತ್ರ ಜಿಲ್ಲೆಯ ಆಡಳಿತದಿಂದ, ಜಿಲ್ಲಾ ಡಿಸಿಸಿ ಬ್ಯಾಂಕ್ನಿಂದ ಸಂಕಷ್ಟದಲ್ಲಿ ಸಿಕ್ಕೊಳ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಜಟಿಲವಾಗಿ ಸಮಸ್ಯೆಯನ್ನ ಮುಂದುವರಿತು ಅಂದ್ರೆ ಕೇವಲ ರಾಕ್ಷಸ ಪ್ರವೃತ್ತಿಯ ಆಡಳಿತ ಆಗ್ತದೆ ಮತ್ತು ಎಲ್ಲರ ಜೀವನ ಸಂಕಷ್ಟದಲ್ಲಿ ಸಿಕ್ಕಿಕೊಳ್ತದೆ ಅನ್ನೋದು ನಾನು ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರನ್ನ ವಿನಂತಿ ಮಾಡ್ಕೊಳ್ತೇನೆ. ನಾವು ನಿಮ್ಮ ಪರವಾಗಿ, ಭಾರತೀಯ ಜನತಾ ಪಕ್ಷ, ನಮ್ಮ ಎಲ್ಲ ಮುಖಂಡರು ನಿಮ್ಮ ಪರವಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ನಾವು ನಿಲ್ತೀವಿ. ದಯಮಾಡಿ ಈ ರಾಕ್ಷಸ ಪ್ರವೃತ್ತಿಯ ಆಡಳಿತಕ್ಕೆ ನಾವು ಕೊನೆ ಆಡೋಣ ಅನ್ನುವಂಥದ್ದನ್ನು